ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ. ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ. ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೇ ಸರ್ವ ಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಮನೋ ಇಚ್ಛಿತಾ ಕಾಮನಾ ಕುರು ಕುರು ಸ್ವಾಹ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ಈ ವಿಡಿಯೋ ನನ್ನ ಲೈಫಲ್ಲಿ ಬಹುಶಃ ಮುಂದೆ ಈ ಥರ ನಡೆಯುತ್ತೆ ಇಲ್ವೋ ಗೊತ್ತಿಲ್ಲ, ಬಟ್ ಸ್ವಾಮಿ ಮಹಾರಾಜರ ಒಂದು ಆಶೀರ್ವಾದ ಇದ್ದರೆ ಖಂಡಿತವಾಗಿ ನಡೆಯುತ್ತೆ. ಅದನ್ನು ಹೇಳುವಕ್ಕಿಂತ ಮುಂಚಿತವಾಗಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋದೇನು ಅಂತಂದರೆ, ದಯಮಾಡಿ ಈ ವಿಡಿಯೋ ನೀವು ಕೊನೆವರೆಗೂ ನೋಡಿ. ಭಕ್ತಿ ಎಷ್ಟು ಮುಖ್ಯ, ಭಕ್ತಿ ಮನುಷ್ಯನ ಜೀವನದಲ್ಲಿ ಯಾಕೆ ಬೇಕು, ಮತ್ತು ಭಕ್ತಿಯಿಂದ ನೀವು ಏನಾದರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಈ ವಿಡಿಯೋ ಜೀವಂತ ಜ್ವಲಂತ ಸಾಕ್ಷಿ. ಇನ್ನೊಂದು, ಗುರುವಿನ ಕೃಪಾಶೀರ್ವಾದ ನಿಮ್ಮ ತಲೆ ಮೇಲಿದ್ದರೆ ಎಲ್ಲ ದೈವಿ ಶಕ್ತಿಗಳು ಕೂಡ ನಿಮಗೆ ಸಾಥ್ ಕೊಡ್ತವೆ ಅನ್ನೋದಕ್ಕೆ ಈ ವಿಡಿಯೋನೇ ಮುಖ್ಯವಾಗಿರ್ತಕ್ಕಂಥ ಕಾರಣಕರ್ತ ವಿಡಿಯೋ. ಈ ವಿಡಿಯೋ ಪ್ರಾರಂಭ ಆಗೋದು ಒಂದು ವಿಚಾರದ ಮೇಲೆ. ಎಷ್ಟು ನಾವು ಹೇಳಿದ್ರು ಕೂಡ ಕಡಿಮೆನೆ, ಬಟ್ ಎಲ್ಲೋ ಒಂಥರ ಹ್ಯಾಪಿಯೆಸ್ಟ್ ಮೂಮೆಂಟ್ ಇದು. ಎಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಘಟನೆ ನನ್ನ ಜೀವನದಲ್ಲಿ ನಡೀತು ಅಂತ ಅಂದರೆ ಬಹುಶಃ ನನ್ನ ಜನ್ಮ ಪಾವನ ಅಂತ ಅನ್ಕೋಬೋದು. ಸುಮಾರು ಸಾವಿರಾರು ಜನ ಸೇರಿರ್ತಕ್ಕಂಥ ಕೇರಳದ ಉಪ್ಪಳ ಭಗವತಿ ಕ್ಷೇತ್ರಕ್ಕೆ ನಾನು ಹೋಗಿದ್ದೆ. ಯಶಸ್ವಿಯಾಗಿ 3ನೇ ಸಾರಿ ನಾನು ಉಪ್ಪಳ ಭಗವತಿ ಕ್ಷೇತ್ರಕ್ಕೆ ಹೋಗಿರೋದು. ಸೊ ನನ್ನ ವಾಟ್ಸಪ್ಪಲ್ಲಿ ಸ್ಟೇಟಸಲ್ಲಿ ನಾನು ಆ ವಿಡಿಯೋ ಕೂಡ ನಾನು ಇಟ್ಟಿದ್ದೆ. ಸೊ ಪ್ಲಸ್ ಇದರಲ್ಲೂ ಕೂಡ ನಾನು ಅಲ್ಲಿ ನಡೆದಿರ್ತಕ್ಕಂಥ ಪ್ರತಿಯೊಂದು ವಿಡಿಯೋ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಅದಕ್ಕೆ ರಿಕ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ, ಕೊನೆವರೆಗೂ ಈ ವಿಡಿಯೋ ನೋಡಿ. ಯಾಕೆ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಭಕ್ತಿಗೆ ಎಲ್ಲವೂ ಸಾಧ್ಯ ಅನ್ನೋದಕ್ಕೆ ಜೀವಂತ ಜ್ವಲಂತ ಸಾಕ್ಷಿ ಈ ವಿಡಿಯೋ. ಏನಾಯ್ತಪ್ಪ ಒಂದು ಅವತ್ತು ಅಂತಂದರೆ, ನಾನು ಸುಮಾರು ನಾನು ನನ್ನ ಮಗ ಇಲ್ಲಿಂದ ಬೆಂಗಳೂರಿಂದ 7 ಗಂಟೆಗೆ ನಾವು ಬಿಡ್ತೀವಿ. ಸೊ ಸಾಯಂಕಾಲ ಒಂದು 6 ಗಂಟೆ 7 ಗಂಟೆ ಆಗುತ್ತೆ. ಹೋಗಿ ಉಪ್ಪಳ ಭಗವತಿ ಕ್ಷೇತ್ರಕ್ಕೆ ಮುಟ್ತೀವಿ. ಇದು ಕಾಂತಾರ ಮೂವಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೈವಿ ಶಕ್ತಿಗಳಿವೆಲ್ಲ. ಸೊ ಕೇರಳದಲ್ಲಿ ಇರ್ತಕ್ಕಂಥ ಉಪ್ಪಳ ಭಗವತಿ ಕ್ಷೇತ್ರದ ಮಹಾತಾಯಿಯ ಐವರಿ ಭಗವತಿ ತಾಯಿಯ ಒಂದು ಕೃಪಾಶೀರ್ವಾದದ ಕತೆ ಇದು. ಸೊ ನಾನು ಹೋಗೋಕ್ಕಿಂತ ಮುಂಚಿತವಾಗಿ ದತ್ತ ಮಹಾರಾಜರ ಮುಂದೆ ಒಂದು ಬೇಡಿಕೊಂಡು, ಆ ಲಲಿತಾ ಪರಮೇಶ್ವರಿಯ ಮುಂದೆ ಒಂದು ಸಂಕಲ್ಪ ಮಾಡಿಕೊಂಡು ನಾನು ಇಲ್ಲಿಂದ ಹೋಗಿರ್ತೀನಿ. ಸೊ ಅದ್ರ ಪ್ರಕಾರ ಅಲ್ಲಿ ಹೋದ ಮೇಲೆ ನಾನು ಆ ಮಹಾತಾಯಿ ಮುಂದೆ ಕೂತ್ಕೊಂಡು ಆ ಲಲಿತಾ ಸಹಸ್ರನಾಮದ ಪಠನೆ ಮತ್ತು ದತ್ತ ಮಹಾರಾಜರ ಒಂದು ನಾಮಸ್ಮರಣ ಸುಮಾರು 1-1.5 ಗಂಟೆ ಅದಾಗತ್ತೆ. ಎಲ್ಲವೂ ಆ ತಾಯಿಯ ಮುಂದೆ ಕೂತ್ಕೊಂಡು ನಾನು ತುಂಬಾ ಹೃದಯದಿಂದ ಆ ತಾಯಿ ಹತ್ರ ಕೇಳಿಕೊಂಡು ಸೊ ಎಲ್ಲವನ್ನ ಕೂಡ ಮಾಡ್ತೀನಿ. ನನ್ನ ಮೈಂಡ್ ಸೆಟ್ಟಲ್ಲಿ ಒಂದು ಆಸೆ ಇರುತ್ತೆ. ನಾನು ಪೆಂಡುಲಮ್ ತೊಗೊಂಡೋಗಿರ್ತೀನಿ ಇಲ್ಲಿಂದ 2 ಪೆಂಡುಲಮ್ಮು. ಆ ಪೆಂಡುಲಮ್ಮು ಆ ತಾಯಿಯ ಕೃಪಾಶೀರ್ವಾದದಿಂದ ಸೊ ನನಗೆ ಸಿಗಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ಅದು ಅಲ್ಲಿ ನಡೆದಿರ್ತಕ್ಕಂಥ ಘಟನೆ, ನಾನು ದಯಮಾಡಿ ಕ್ಷಮೆ ಇರಲಿ ನಿಮಗೆ, ಪೆಂಡುಲಮ್ ಬಗ್ಗೆ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ನಾನು ಹೇಳಲ್ಲ. ಯಾಕಂದರೆ ಅದನ್ನು ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ. ಬಟ್ ಅದಾದ ನಂತರ ನಾನು ಅಂದ್ಕೊಂಡಂಗೆ ಆ ಪೆಂಡುಲಮ್ಮು ಆ ಮಹಾತಾಯಿಯ ಕೃಪಾಶೀರ್ವಾದ ಆಗಿ ಬಂದು ನನ್ನ ಕೈ ಸೇರುತ್ತೆ. ಬೆಳಗಿನ ಜಾವ ಸುಮಾರು ಎಲ್ಲ ಕಾರ್ಯಕ್ರಮ ರಾತ್ರಿ ಎಲ್ಲ ನಡೀತಾ ಇರುತ್ತೆ. ಬೆಳಿಗ್ಗೆ ಸುಮಾರು ಎಷ್ಟು ಗಂಟೆ ಸಮಯ ಅಂದರೆ ಸುಮಾರು ಒಂದು 6 ಗಂಟೆ ಆಗಿರುತ್ತೆ. 6 ಗಂಟೆಗೆ ನನ್ನ ಒಂದು
ಅಲ್ಲಿ ಬರುತ್ತೆ. ನನ್ನ ಪ್ರಶ್ನೆ ಕೇಳುವಂಥ ಒಂದು ನನ್ನ ಸರದಿ ಬಂದಾಗ ನಾನು ಕೂಡ ಹೋಗಿ ಆ ಮಹಾತಾಯಿ ಮುಂದೆ ಐವರಿ ಭಗವತಿ ಅಂದರೆ 5 ಮಹಾಶಕ್ತಿಗಳ ಒಂದು ಸಮ್ಮಿಲನದ ಜಾಗ ಅದು. ಅಲ್ಲಿ ನನ್ನನ್ನು ಕರ್ಕೊಂಡೋಗಿ ನಿಲ್ಲಿಸ್ತಾರೆ. 5 ಮಹಾಶಕ್ತಿಗಳು ನನಗೆ ಸಂಬಂಧಪಟ್ಟಿರ್ತಕ್ಕಂಥ, ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಷ್ಟೋ ಉತ್ತರಗಳು ನನಗೆ ಆ ಮಹಾತಾಯಿಯಿಂದ ಸಿಗುತ್ತೆ. ಇಟ್ಸ್ ಅನ್ಬಿಲೀವೇಬಲ್ ಅದು. ಬಹುಶಃ ಈ ಮೂಮೆಂಟು ಇನ್ಯಾವಾಗ ನನಗೆ ಬರುತ್ತೋ ಗೊತ್ತಿಲ್ಲ. ಯಾಕಂದರೆ ಬರಲ್ಲ ಅಂತಂದರೆ ಅದು ತಪ್ಪಾಗುತ್ತೆ. ಗುರುವಿನ ಶಕ್ತಿ ಇದ್ದರೆ ಖಂಡಿತವಾಗಿಯೂ ಅದು ಬಂದೇ ಬರುತ್ತೆ, ಅದರಲ್ಲಿ 2 ಮಾತಿಲ್ಲ. ಅಲ್ಲಿಂದ ಏನಾಗುತ್ತೆ, ಆ ಮಹಾತಾಯಿ ಮೈದುಂಬಿದಾಗ ಸುಮಾರು ನನ್ನ ಪ್ರಶ್ನೆಗಳಿಗೆ ಅಲ್ಲಿ ಕೆಲವೊಂದಿಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರಗಳನ್ನು ನನಗೆ ತಿಳಿಸಿ ಹೇಳಿ, ನೀವು ಈ ಥರ ಮಾಡಿ ನಿಮ್ಮ ಕ್ಷೇತ್ರದಲ್ಲಿ, ನಿಮ್ಮ ದೇವಸ್ಥಾನದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಆ ಒಂದು ಕ್ಷೇತ್ರ, ಆ 3 ಮಹಾಶಕ್ತಿಗಳ ಸಮ್ಮಿಲನದ ಒಂದು ಶಕ್ತಿ ವಿಶ್ವಕ್ಕೆ ಬೆಳಗಲಿ, ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗಲಿ, ನನ್ನ ಆಶೀರ್ವಾದ ನಿಮ್ಮ ಒಂದು ದೇವಸ್ಥಾನದ ಮೇಲೆ ಇರುತ್ತೆ ಅಂಥೇಳಿ ಆ ಮಹಾತಾಯಿ ಪ್ರಸಾದವನ್ನು 5 ಶಕ್ತಿಗಳು ನನಗೆ ಆ ಒಂದು ಪ್ರಸಾದವನ್ನು ಕರುಣಿಸ್ತವೆ. ಸೊ ಈ ಕತೆ ಇಲ್ಲಿಗೆ ನಿಲ್ಲಲ್ಲ. ಇದು ಏನಾಗುತ್ತೆ, ಸುಮಾರು 9 ಗಂಟೆ ಆಗಿರುತ್ತೆ ಟೈಮು. ಎಲ್ಲ ಮುಗಿಯುತ್ತೆ. ಎಲ್ಲ ಮುಗಿದ ಮೇಲೆ ಎಕ್ಸಾಕ್ಟಾಗಿ 9:15 ನಾನು ದೇವಸ್ಥಾನದಿಂದ ಹೊರಗಡೆ ಬಂದು ಆ ಮಹಾತಾಯಿಯ ಒಂದು ದೇವಸ್ಥಾನದ ಪಕ್ಕದಲ್ಲೇ ಟಿಫನ್ ಮಾಡ್ಕೋಬೇಕು ಅಂತ ಕೂತ್ಕೋತೀನಿ. ಅಲ್ಲಿ ಎಲ್ಲರೂ ಆ ಕ್ಷೇತ್ರದ ಜಾತ್ರೆ ನಡೆಯುವ ಕಾರಣಾಂತರವಾಗಿ ಅಲ್ಲಿ ಒಂದು ಒಳಗಡೆ ಭಂಡಾರದ ಮನೆ ಅಂತ ಕರೀತಾರೆ. ನನಗೂ ಅಷ್ಟೊಂದು ಡೀಟೇಲ್ಸ್ ಗೊತ್ತಿಲ್ಲ ಅದ್ರ ಬಗ್ಗೆ. ಎಲ್ಲರೂ ಒಳಗಡೆ ಇರೋದ್ರಿಂದ ಅಲ್ಲಿ ಯಾರು ಇರಲ್ಲ. ಸೊ ನಾನು ಒಬ್ಬನೇ ಕೂತ್ಕೊಂಡಿರ್ತೀನಿ. ನನ್ನ ಮನಸ್ಸಲ್ಲಿ 2 ಆಸೆ ಇತ್ತು. ಒಂದು, ಆ ಮಹಾತಾಯಿ ಯಾವುದಾದ್ರೂ ರೂಪದಲ್ಲಿ ನನಗೆ ದರ್ಶನ ಕೊಡಬೇಕು. ನೋಡಿ, ಇದು ನನಗೆ ಒಂದು ಇಷ್ಟು ನಾನು ಮಾಡಿದ್ದೀನಿ. ಆ ಮಹಾತಾಯಿಯ ಹೃದಯದಲ್ಲಿ ನನ್ನ ಸೇವೆ ನಿಜವಾಗಿಯೂ ಆ ಮಹಾತಾಯಿಯ ಒಂದು ಪಾದಕ್ಕೆ ಅರ್ಪಿತವಾಗಿದ್ದರೆ ಆ ಮಹಾತಾಯಿ ನನಗೆ ಹೋಗೋದ್ರೊಳಗಡೆ ದರ್ಶನ ಕೊಡ್ತಾಳೆ ಅಂತ ಹೇಳಿ ಬೇಡಿಕೊಂಡು ನಾನು ಅಲ್ಲಿ ಕೂತ್ಕೊತೀನಿ. ವೀಕ್ಷಕರೇ, ನೀವು ನಂಬಲ್ಲ, ನನಗಿನ್ನೂ ಮೈ ಮೇಲೆ ಕೂದಲು ರೋಮಾಂಚನ ಆಗಿರುತ್ತೆ. ಕಡಿಮೆ ಅಂದರೂ 7 ಫೀಟ್ನ ಒಂದು ಸರ್ಪ ಆ ಜಾಗದಿಂದ ನನ್ನ ಕಣ್ಮುಂದೆನೇ ಪಾಸಾಗುತ್ತೆ. ನೋಡಿ, ಯಾವ ಹಾವು ಕೂಡ ಮನುಷ್ಯನನ್ನು ನೋಡಿದ ತಕ್ಷಣ ಫುಲ್ ಸ್ಪೀಡಾಗಿ ಹೋಗ್ಬಿಡುತ್ತೆ. ಈ ಹಾವು ನಾನು ಆ ಮಹಾತಾಯಿಯ ಸ್ವರೂಪಳೆ ಅಂಥೇಳಿ ತೋರಿಸೋದಕ್ಕೆ ಆ ಹಾವು ಮುಂದೆ ಹೋಗಿ ಒಂದು ಪೊದೆಯಲ್ಲಿ ಹೋಗಿ ನನ್ನನ್ನು ಅದು ನೋಡ್ತಾ ಇದೆ. ಇದು ನನ್ನ ಒಂದು, ನೀವು ಎಷ್ಟು ಜನ ಇದನ್ನು ನಂಬ್ತಿರೋ ಬಿಡ್ತಿರೋ ಐ ಡೋಂಟ್ ಕೇರ್. ನಿಮ್ಮನ್ನು ನಂಬಿಸಿ ಅಂತ ಇದನ್ನು ನಾನು ವಿಡಿಯೋ ಮಾಡ್ತಾ ಇಲ್ಲ. ಬಟ್ ಆ ಕ್ಷೇತ್ರದ ಮಹಿಮೆ, ಆ ಉಪ್ಪಳ ಭಗವತಿ ಮಹಾತಾಯಿಯ ಒಂದು ಕ್ಷೇತ್ರದ ಮಹಿಮೆ ರಿಯಲಿ ನನಗೆ ಸಹಾಯ ಮಾಡಿರ್ತಕ್ಕಂಥ, ಅಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಒಂದು ಕೋಟಿ ನಮಸ್ಕಾರಗಳು. ಅವರಿಗೆ, ಆ ಕ್ಷೇತ್ರದವರಿಗೆ, ಆ ಟ್ರಸ್ಟಿನವರಿಗೆ, ಅಲ್ಲಿರ್ತಕ್ಕಂಥ ಅರ್ಚಕರಿಗೆ. ಇವನು ಯಾರೋ ಅಪ್ಪ ಬೆಂಗಳೂರಿಂದ ಬಂದಿದ್ದಾನೆ, ಯೂಟ್ಯೂಬ್ ನಡೆಸ್ತಾನೆ, ಹಂಗೆ ಅಂತ ಯಾವುದೂ ಕೂಡ ಒಂದು ಆ ಥರ ಬ್ಯಾಡ್ ಬಿಹೇವಿಯರ್ಸ್ ಇಲ್ಲದೆ ನನಗೆ ಒಬ್ಬ ಭಕ್ತನಾಗಿ ಬಂದಿದ್ದಾನಪ್ಪ ಈ ಕ್ಷೇತ್ರಕ್ಕೆ, ಅವನಿಗೆ ಒಳ್ಳೆಯದಾಗಲಿ ಅಂತೇಳಿ ಹರಸಿ ಹಾರೈಸಿ ಅವರು ಕಳಿಸಿರೋದು. ನಿಜವಾಗಿ ಅವರಿಗೆ ನಾನು ಹೃದಯಪೂರ್ವಕವಾಗಿ ಒಂದು ದತ್ತ ಮನೋಕಾಮನಾ ಟ್ರಸ್ಟ್ ಕಡೆಯಿಂದ ಆ ಒಂದು ಉಪ್ಪಳ ಭಗವತಿ ಕ್ಷೇತ್ರ, ಐವರಿ ಮಹಾತಾಯಿಯ ಆ ಕ್ಷೇತ್ರಕ್ಕೆ ಪುನರ್ವಾಗಿ ಇನ್ನೊಂದು ಸಾರಿ ನಾನು ಅವರಿಗೆ ಕೈ ಎತ್ತಿ ನಮಸ್ಕಾರ ಮಾಡ್ತೀನಿ. ಈ ವಿಡಿಯೋ ಕೂಡ ನಾನು ಈ ಟ್ರಸ್ಟಿಗೂ ಇದನ್ನು ಸೆಂಡ್ ಮಾಡ್ತೀನಿ. ಯಾರೇ ಕೂಡ ನೀವು, ನನ್ನ ಒಂದು ಅನಿಸಿಕೆ ಅಭಿಪ್ರಾಯ ಏನಪ್ಪ ಅಂತಂದರೆ, ಯಾರೇ ಕೂಡ ನೀವು ಕೇರಳಕ್ಕೆ ಹೋದರೂ ಕೂಡ ಅಲ್ಲಿ ಉಪ್ಪಳ ಕ್ಷೇತ್ರ ಅಂತಂದರೆ ನಿಮಗೆ ಕೇರಳದಲ್ಲಿ ಕೇಳಿದ್ರೆ ಗೊತ್ತಾಗುತ್ತೆ. ಖಂಡಿತವಾಗಿಯೂ ದೇವಸ್ಥಾನ ಇನ್ನೂ ಡೆವಲಪ್ಮೆಂಟ್ ಆಗ್ತಾ ಇದೆ. ನಿಮ್ಮ ಕೈಯಿಂದ ಆದಷ್ಟು ಆ ದೇವಸ್ಥಾನಕ್ಕೆ ಸಹಾಯ ಮಾಡಿ. ಓಕೆ, 10 ರೂಪಾಯಿ ಕೊಟ್ಟರು ಕೂಡ ಒಂದು ಇಟ್ಟಿಗೆ ಬರುತ್ತೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ನಾವು ದೇವಸ್ಥಾನಗಳನ್ನು ಡೆವಲಪ್ಮೆಂಟ್ ಮಾಡುವಂಥ ಒಂದು ಸಿಚುವೇಶನು ಇವತ್ತು ಬಂದು ನಿಂತ್ಕೊಂಡಿದೆ. ಯಾಕಂದರೆ ಎಲ್ಲ ದೇವಸ್ಥಾನಗಳು ನಿಲುಗಡೆ ಆಗುವಂಥ ಪರಿಸ್ಥಿತಿಯಲ್ಲಿದ್ದಾಗ ನಾವು ಹಿಂದೂ ಧರ್ಮದವರು ನಮ್ಮ ಹಿಂದೂ ಧರ್ಮವನ್ನು ಕಾಪಾಡಿ ಹಿಂದೂ ಧರ್ಮದ ದೇವಸ್ಥಾನಗಳನ್ನು ಉದ್ಧಾರ ಮಾಡೋದು ಮತ್ತು ಅವುಗಳ ಬೆಳವಣಿಗೆಗೆ ಒಂದು ಪರಿಶ್ರಮ ಪಡೋದು ನಮ್ಮ ಧರ್ಮ.
ನನಗಿಂದ ಎಷ್ಟು ಸಾಧ್ಯ ಇದೆಯೋ ನಾನು ಖಂಡಿತವಾಗಿ ಆ ಕೆಲಸ ನಾನು ಮಾಡೇ ಮಾಡ್ತೀನಿ. ಆ ಮಹಾತಾಯಿಯ ಕೃಪಾಶೀರ್ವಾದ ಸದೈವವಾಗಿ ನನ್ನ ಮೇಲೆ ಆಗಿದೆ ಅಂತ ನಾನು ಎಲ್ಲಿ ನಿಂತ್ಕೊಂಡಾದರೂ ಹೇಳ್ತೀನಿ. ಆದರೆ ಆ ಹಾವಿನ ವಿಡಿಯೋ ಕೂಡ ನಾನು ಇವತ್ತು ಹಾಕ್ತಾ ಇದ್ದೀನಿ. ನನ್ನ ಪುಣ್ಯ ಈ ಹಾವು ಬಂದಿರೋದು, ಅದು ಮೂವಿಂಗ್ ಆಗಿರೋದು ಜಸ್ಟ್ ಒಂದು ಜಾಸ್ತಿ ಅಂತೂ ನಂಗೆ ಶೂಟ್ ಮಾಡೋಕ್ಕಾಗಿಲ್ಲ. ನೀವು ಕರೆಕ್ಟಾಗಿ ಕೂಲಂಕುಷವಾಗಿ ಈ ವಿಡಿಯೋನ, ಹಾವಿನ ವಿಡಿಯೋನ ನೀವು ನೋಡಿದಾಗ ಅದು ನಿಮಗೆ ಅರ್ಥ ಆಗುತ್ತೆ. ಈ ವಿಡಿಯೋದಲ್ಲಿ ಒಂದು ಹಾವಿನ ವಿಡಿಯೋ ಇರುತ್ತೆ, ಮತ್ತು ನನಗೆ ಪ್ರಶ್ನೆಗೆ ಉತ್ತರ ಸಿಕ್ಕಿರ್ತಕ್ಕಂಥ ಆ ಐದು ದೈವಿ ಶಕ್ತಿಗಳ ಒಂದು ವಿಡಿಯೋ ಕೂಡ ಇದ್ರ ಜೊತೆ ನಾನು ಆ್ಯಡ್ ಮಾಡಿ ಕಳಿಸ್ತೀನಿ. ಖಂಡಿತವಾಗಿಯೂ ಈ ವಿಡಿಯೋ ಮಾತ್ರ ಅಲ್ಟಿಮೇಟ್ ವಿಡಿಯೋ ಇದೆ. ದೇವರು ಭೂಮಿ ಮೇಲೆ ಇದ್ದಾನೆ ಅನ್ನೋದಕ್ಕೆ ಜೀವಂತ ಜ್ವಲಂತ ಸಾಕ್ಷಿಯ ವಿಡಿಯೋ ಇದು. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಬಹುಶಃ ಫಸ್ಟ್ ಟೈಮ್ ಈ ಥರ ವಿಡಿಯೋ ಮಾಡಿರೋದು ನಾನು. ಓಕೆ, ಬಟ್ ನನಗೆ ಇದಕ್ಕಿಂತ ಮುಂಚಿತವಾಗಿ ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ದತ್ತ ಮಹಾರಾಜರು ಗುರುಗಳು. ಅವರ ಒಂದು ಅವತ್ತಿನ ದಿನ ಹುಣ್ಣಿಮೆ ಆಗಿತ್ತು. ಗುರುಗಳ ಸೇವೆ ಸಂಪೂರ್ಣವಾಗಿ ಮಾಡಿ ಅವರ ಅಪ್ಪಣೆ ತಗೊಂಡು ಆ ಮಹಾತಾಯಿ ಹತ್ರ ಹೋಗಿ ಇಷ್ಟೊಂದು ಕೃಪಾಶೀರ್ವಾದ ನಾನು ತೊಗೊಂಡು ಬಂದಿದ್ದೀನಿ. ಅದಕ್ಕೂ ಕೂಡ ಆ ಒಂದು ತಾಯಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಚರಣಾರವಿಂದಗಳಿಗೆ ಅರ್ಪಿಸಬೇಕು ರೀ. ನಿಜವಾಗಿಯೂ ತುಂಬ ತುಂಬ ಚೆನ್ನಾಗಿತ್ತು ಉಪ್ಪಳ ಭಗವತಿ ಕ್ಷೇತ್ರದ ಆ ಒಂದು ಅನುಭವ. ಮತ್ತು ಇದ್ರ ನೆಕ್ಸ್ಟು ನಾನು ಅಲ್ಲಿಂದ ಎಲ್ಲಿಗೆ ಹೋದೆ, ಮುಂದೆ ಏನಾಯಿತು, ಅದು ಕೂಡ ಒಂದು ಇಂಪಾರ್ಟೆಂಟ್ ಘಟನೆ ಇದೆ. ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಇದ್ರ ಜೊತೆನೇ ಆ ಉಪ್ಪಳ ಭಗವತಿ ಮಹಾತಾಯಿಯ ಈ ಪ್ರತಿಯೊಂದು ವಿಡಿಯೋ ಕೂಡ ಇದ್ರ ಮುಂದೆ ಲಿಂಕ್ ಆಗುತ್ತೆ. ನೀವು ನೋಡಿ ಈ ವಿಡಿಯೋನ, ಬಹುಶಃ ನಿಮಗೆ ರೋಮಾಂಚನ ಆಗುತ್ತೆ. ಒಂದು ಇದರಲ್ಲಿ ಏನು ಚೇಂಜಸ್ ಅಪ್ಪ ಅಂತಂದರೆ, ನಾನು ಸ್ಟೆಪ್ ಬೈ ಸ್ಟೆಪ್ಪು ಇದರಲ್ಲಿ ವಿಡಿಯೋ ಹಾಕಬೇಕಾಗುತ್ತೆ. ಒಂದು, ನಾನು ಆ ಮಹಾತಾಯಿ ಕೃಪಾಶೀರ್ವಾದ ಪಡೆದಿರೋದು. ಕೊನೆಯಾಗಿ ಆ ಹಾವಿನ ಒಂದು ಆ ಸರ್ಪದ ವಿಡಿಯೋನ ಇದರಲ್ಲಿ ಆ್ಯಡ್ ಆಗಿರುತ್ತೆ. ದಯಮಾಡಿ ಕೊನೆಯವರೆಗೂ ಕೂಡ ಈ ಒಂದು ವಿಡಿಯೋನ ನೀವು ನೋಡ್ತೀರಾ ಅಂದ್ಕೊಂಡು ಈಗ ಆ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ಗುರುದೇವದತ್ತ. അതിൻ്റെ വിധാനങ്ങളൊക്കെ എങ്ങനെയാണ്? അനുകൂലമാണ് ഞാൻ അവിടെ തബ്രി മാതാവിൻ്റെ ഒരു ഫോട്ടോ. നല്ല കാര്യങ്ങൾ അവിടെ അവർ മികച്ച കാര്യങ്ങൾ ായിരിക്കുന്നതായ ദൈവചൈതന്യങ്ങളെ എല്ലാവരും നട്ട് അല്ലേ പിടിപ്പിക്കണം. തൊഴിൽക്ക് വളരേണ്ടതായിരിക്കുന്ന അനുകൂലം ഞങ്ങൾ ഉണ്ടാക്കി കൊടുക്കണം. ആവട്ടെ അതിന് ഏത് പ്രകാരം ചൊല്ലിക്കഴിച്ചിട്ടുണ്ടാവുമല്ലോ അല്ലേ, ഏത് പ്രകാരം വേണം, എപ്രകാരം വേണം എന്നുള്ളത് അറിഞ്ഞിരിക്കുന്നതായ ആചാര്യന്മാരുണ്ടല്ലോ. മാനുഷിക ജന്മത്തിൽ അപ്രകാരം ചെയ്യുമാറാവട്ടെ. അതിനൊരു ഭംഗമോ അതിനൊരു തടസ്സമോ എന്തു തന്നെ വരുത്താ തക്കവണ്ണം ഏത് വടാവൃക്ഷം എന്നിരിക്കുന്ന അനുഭവത്തെ പിടിപ്പിക്കുവാൻ നിങ്ങൾ ആഗ്രഹിച്ചുവോ അത് തഴച്ച് വളരേണ്ടതായിരിക്കുന്ന അതിന് പൂവും കായും ഒക്കെ പൂക്കേണ്ടതായ അനുഭവം കേട്ടോ. ഇത് നല്ലതായിരിക്കുന്ന അനുഭവം ഇന്നും മുതലേതമായിട്ട് ഏകൃതമായിട്ട് ആധാരമായിട്ട് വാഴുന്നതായ ലോകനാഥൻ്റേതായിരിക്കുന്ന നാമൊഴി തന്നെയാണ്. വെച്ച കാലുകൾ മുന്നോട്ട് തന്നെ ആവട്ടെ, നിനച്ച കാര്യങ്ങൾ സാധിക്കട്ടെ. എപ്രകാരം അവിടെ ശക്തി ചൈതന്യത്തിൻ്റേതായിരിക്കുന്ന അനുഭവവും ഉത്ഭവവും ഉണ്ടാകുന്നുവോ അപ്രകാരം അതിൻ്റേതായിരിക്കുന്ന അനുകൂലം നിങ്ങൾക്ക് ഉണ്ടാവും കേട്ടോ. തടസ്സങ്ങളില്ലാതെ കാര്യങ്ങൾ ചെയ്തു തീർക്കേണ്ടതായ ഭാഗ്യം ഞാൻ ഇന്ന് മുതലേതമായിട്ട് ഉണ്ടാക്കിത്തരാം കേട്ടോ. ಏದು ವೇದ ಪಡಿಗೆ ಬ್ರಾಹ್ಮಣ ವಿಧಿ ಅದೇ ಪೂಜೆ ಮಾಡೋದಕ್ಕೆ ചെയ്യുന്നുണ്ട്. ബ്രാഹ്മണന് കഥക്ക് ബ്രഹ്മത്വം സ്ഥാപിച്ചല്ലോ. തന്ത്രി കുടുംബനല്ലേ, തന്ത്രി കുടുംബനല്ലേ. 21 നാള് അനുഭവം കൽപ്പിച്ചിരിക്കുന്ന യജ്ഞോപവീതം ധരിക്കാൻ 21 ദിവസം വ്രതമുണ്ട് പണ്ട് അല്ലേ. 9 നാള് യോഗഫലം, 7 നാള് പുറമേ കാണുക. അങ്ങനെ 21 നാൾ കഴിഞ്ഞ് യജ്ഞോപവീതം ഉപനയനം അല്ലേ. ആ ഉപനയനം ചെയ്ത് വളരെ നിരൂപമാണ്. അതുകൊണ്ട് ദൈവത്തിൻ്റെ കാവിലും മാമാനി കുന്നിലും ഊട്ടുപാട്ട് ഭരണപേര വൈശാഖമാസം തൃക്കാൽപൂജ മൃത്യുഞ്ജയ യൂഹോമം മനസ്സറിഞ്ഞ് ചെയ്തോ കേട്ടോ. ആവട്ടെ എന്നെ കെട്ടിയിരിക്കുന്നതായ എനിക്ക്
അപ്രകാരമൊന്നും ഇല്ലല്ലോ അല്ലേ, പറഞ്ഞു തരേണ്ടതായ ആവശ്യമില്ലല്ലോ. ആവട്ടെ, കളയം അറിഞ്ഞ് കളിക്കേണ്ടതായ കളിക്കാരനായിട്ട് പറഞ്ഞിട്ടുണ്ട് പ്രകാരം ആവട്ടെ. ഇതൊരു നല്ല തുടക്കമായി അവസാനമായി ബ്രാഹ്മണ്യ കഥ. ബ്രഹ്മം അറിയുന്നവനെയാണ് ബ്രാഹ്മണൻ അല്ലേ? ബ്രഹ്മത്തെ അറിയുന്നവനാണല്ലോ ബ്രാഹ്മണൻ. പരദേശ ബ്രാഹ്മണന്മാരുടെ കാര്യങ്ങൾ ഒരു അനുകൽപ്പമായി. അതുകൊണ്ട് നിങ്ങളെല്ലാം ചെയ്യുമാറാവട്ടെ. നന്നായിട്ട് എല്ലാ അനുഗ്രഹവും എല്ലാവരുടെയും മാതാവിൻ്റെതായ അല്ല ക്ഷേത്രത്തിൽ അല്ലേ, മാതാവിൻ്റെതല്ലേ ക്ഷേത്രത്തിലല്ല ആയിരിക്കട്ടെ, ഏതാണ്ട് ഫോട്ടോ കൊണ്ടിട്ട് അവിടെ വെച്ചിട്ട് ആയിരിക്കട്ടെ, ഏതാനും അല്ലെ ആശിച്ചതായ കാര്യമല്ലേ അല്ലേ അല്ലെ, മാതാവ് എല്ലാം സാധിച്ചത് തന്നേക്കും അല്ലെ, ഇപ്പം എങ്ങനെ പൂർത്തീകരിച്ചത് കണക്ക് ആയിരിക്കട്ടെ, വീട്ടിൽ തന്നെ അല്ലെ ആയിരിക്കട്ടെ, ഏതാനും അല്ലെ നേർവേഗയുള്ള അല്ലെ, ഏതാനും മാതാവിൻ്റെതായ അറിവുള്ള തപ്പണ പൈസ വെച്ചും ചെയ്യുന്നത് അല്ലെ, ആയതുകൊണ്ട് അല്ലെ നിങ്ങളുടേതായ ഹൃദയമാകുന്നതായ മനസ്സാകുന്നുണ്ട് അല്ല അത് ചെയ്യേണ്ടത് അല്ലെ, ഏതാനും അതിനൊന്നും മാത്രം പൂജിക്കപ്പെടുന്നു. ഭാവത്തിങ്കൽ അതിനെല്ലാം ഔഷധിയായിട്ട് ഞാൻ പരിപാലിക്കും. എന്നെ ഓർത്തിട്ട് കൊടുത്തു എൻ്റെ കരം കൊണ്ട്. അത് ഭക്തി കൊണ്ട് മാതാവ് ഏറ്റെടുക്കണ്ടേ. അതിലെത്ര വിശകളി കണ്ടവും മാതാവ് തട്ടി നീക്കിയിട്ട് അമൃതത്തിൽ തന്നെ ഉണ്ടാക്കി തരേണ്ട ഭാഗ്യം. എങ്ങനെ അങ്ങനെ ഇങ്ങോരോ ಒಂದು ಮಾದಾವಿನ കാണാൻ വേണ്ടി ಕೈಯೆಡುക്കുന്നത് ನೋಡ್ತಾ ಇರ್ಬೋದು ನೀವು. ನನ್ನ ಪುಣ್ಯ ಇದು, ಹಾವಿನ ಒಂದು ದರ್ಶನ ಆಗಿರೋದು. ನೋಡಿ ಕಾಣ್ತಾ ಇದೆ ನಿಮಗೆ. ಇಲ್ಲಿ ಬರ್ಬೋದು, ಅದು ಅದರ ಬಾಲ ಮಾತ್ರ ಕಾಣ್ತಾ ಉಂಟು. ಇಲ್ಲಿ ನೋಡ್ತಾ ಇರ್ಬೋದು ನೀವು. ನೋಡಿ ಹೋಗ್ತಾ ಇದೆ, ಹೋಗ್ತಾ ಇದೆ, ಹೋಗ್ತಾ ಇದೆ. ಇಲ್ಲಿ ಕ್ಲಿಯರಾಗಿ ಕಾಣುತ್ತೆ ನೋಡಿ. ಇದು ಉಪ್ಪಾಳ ಕ್ಷೇತ್ರದಲ್ಲಿ ನಾವು ಜಾತ್ರೆಗೆ ಬಂದಾಗ ಕಂಡಿರ್ತಕ್ಕಂಥ ವಿಡಿಯೋ ಇದು. ಆ ಮಹಾತಾಯಿಯ ಒಂದು ದರ್ಶನ